ಭಾರತ ಮತ್ತು ಪಾಕಿಸ್ತಾನದ ನಡುವೆ ಕದನ ವಿರಾಮ ಘೋಷಣೆಯಾಗಿದೆ. ಇದರ ನಡುವೆ ಕೆಲವೇ ಕ್ಷಣಗಳಲ್ಲಿ ಒಂದು ಮಹತ್ವದ ಹೈ ವೋಲ್ಟೇಜ್ ಮೀಟಿಂಗ್ ಕೂಡ ಇದೆ. ಪಾಕಿಸ್ತಾನದ ಮೇಲೆ ಭಾರತದ ದಾಳಿ ಬಗ್ಗೆ ಬಿಜೆಪಿ ರಿಯಾಕ್ಟ್ ಮಾಡಿದೆ. ಭಾರತ ಪಾಕಿಸ್ತಾನಕ್ಕೆ ನುಗ್ಗಿ ಶತ್ರು ರಾಷ್ಟ್ರವನ್ನ ಧ್ವಂಸ ಮಾಡಿದೆ. ಲಷ್ಕರ್, ಜೈಷ್ ಎ ಮೊಹಮ್ಮದ್ ಸಂಘಟನೆಯ 5 ಟಾಪ್ ಉಗ್ರರನ್ನ ಸದೆ ಬಡಿದಿದೆ, ಹೊಡೆದುರುಳಿಸಿ. ಭಾರತದ ದಾಳಿಯಲ್ಲಿ 100ಕ್ಕೂ ಹೆಚ್ಚು ಭಯೋತ್ಪಾದಕರು ಸಾವನ್ನಪ್ಪಿದ್ದಾರೆ ಅಂತ ಹೇಳಿ ಮಾತನಾಡಿರುವಂಥದ್ದು. ಉಗ್ರರು ಎಲ್ಲಿ ಅಡಗಿದ್ರು ಭಾರತ ಅವರನ್ನ ಬಿಡಲ್ಲ ಅನ್ನುವಂತಹ ಸಂದೇಶವನ್ನ ಮೋದಿ ರವಾನಿಸಿದ್ದಾರೆ. ಉಗ್ರರಿಗೆ ಪಾಕಿಸ್ತಾನದ ಸರ್ಕಾರ ನೆರವು ನೀಡ್ತಾ ಇದೆ ಅಂತ ಹೇಳಿದ್ದಾರೆ. ಉಗ್ರರ ಅಂತ್ಯಕ್ರಿಯೆಯಲ್ಲಿ ಮಿಲಿಟರಿ ಅಧಿಕಾರಿಗಳು ಭಾಗಿ ಬಗ್ಗೆ ಬಿಜೆಪಿ ದಾಖಲೆಯನ್ನ ರಿಲೀಸ್ ಮಾಡಿದೆ. ಅಮಾಯಕರ ಸಾವಿಗೆ ಮೋದಿ ಪ್ರತೀಕಾರವನ್ನ ತೀರಿಸಿಕೊಂಡಿದ್ದಾರೆ. ಬಿಜೆಪಿ ವಕ್ತಾರ ಸಂಬಿತ್ ಪಾತ್ರ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೇಳಿಕೆಯನ್ನು ಕೊಟ್ಟಿರುವಂಥದ್ದು. ಪಾಕಿಸ್ತಾನದ ಮೇಲೆ ಭಾರತದ ದಾಳಿ ಬಗ್ಗೆ ಬಿಜೆಪಿ ತನ್ನ ಮೊದಲ ಪ್ರತಿಕ್ರಿಯೆ ಕೊಟ್ಟಿರುವಂಥದ್ದು. ನಿನ್ನೆ ಸೇನಾ ಪ್ರೆಸ್ ಮೀಟ್ ಆಗ್ತಾ ಇದ್ದ ಹಾಗೇನೆ ಅದೆಲ್ಲದಕ್ಕೂ ಕೂಡ ಕ್ಲಾರಿಫಿಕೇಶನ್ ಕೊಡುವಂತಹ ಕೆಲಸ ವಿತ್ ಫುಟೇಜ್ ಸಮೇತ ಭಾರತೀಯ ಸೇನೆ ಮಾಡ್ತು. ಈಗ ಬಿಜೆಪಿ ವಕ್ತಾರರು ಇದೇ ವಿಚಾರವನ್ನು ಇಟ್ಕೊಂಡು ಮೋದಿ ಮಾಡಿದ್ದು, ಭಾರತೀಯ ಸೇನೆ ಮಾಡಿದ್ದು, ಜೊತೆಗೆ ಅದರಿಂದಾದಂತಹ ಲಾಭ ಏನು ಎಲ್ಲವನ್ನು ಕೂಡ ಬ್ರೀಫ್ ಮಾಡುವಂತಹ ಕೆಲಸವನ್ನು ಮಾಡ್ತಾ ಇದ್ದಾರೆ ವಿತ್ ಫೋಟೋ. ನೀವು ಕೂಡ ಆ ಫೋಟೋವನ್ನು ಗಮನಿಸ್ತಾ ಇದ್ದೀರಿ. ಯಾವಾಗ ಆಪರೇಷನ್ ಸಿಂಧೂರ ಹೆಸರಿನಲ್ಲಿ ಪಾಕಿಸ್ತಾನದ ಒಳಗ್ನುಗ್ಗಿ ಏರ್ ಸ್ಟ್ರೈಕ್ ಮಾಡಿ ಉಗ್ರರ ನೆಲೆಯನ್ನು ಟಾರ್ಗೆಟ್ ಮಾಡಿಕೊಂಡು 100 ಉಗ್ರರನ್ನ ಭಾರತ ಹೊಡೆದು ಹಾಕ್ತೋ, ಆ ಸಂದರ್ಭದಲ್ಲಿ ಆ ಉಗ್ರರ ಅಂತ್ಯಕ್ರಿಯೆಯಲ್ಲಿ ಪಾಕಿಸ್ತಾನದ ಸೇನೆ ಭಾಗಿಯಾಗಿತ್ತು, ಪಾಕಿಸ್ತಾನದ ರಾಜಕೀಯ ಮುಖಂಡರುಗಳು ಭಾಗಿಯಾಗಿದ್ರು. ಆ ಫೋಟೋವನ್ನು ಬಿಜೆಪಿ ಈಗ ರಿಲೀಸ್ ಮಾಡಿದೆ. ಅರ್ಥಾತ್ ಪಾಕಿಸ್ತಾನ ಉಗ್ರರನ್ನ ಬೆಳೆಸ್ತಾ ಇದೆ, ಪೋಷಿಸ್ತಾ ಇದೆ ಅಂತ ಹೇಳ್ತಿದೆ.